ಬೆಳಗ್ಗೆ ಎದ್ದು ಸ್ಕೂಲ್ ಹೆಡ್ ಮಾಸ್ಟರ್ ಹೊರಡ್ದಂಗೆ ಟಿಪ್ ಟಾಪಾಗಿ ರೆಡಿಯಾದೆ. ರೆಡಿಯಾಗಿ ರಾಣಿ ಎತ್ಕೊಂಡು ಕ್ಲೈಂಟ್ ಕಾಲ್ ಮಾಡಿದ್ರು, ಕ್ಲೈಂಟ್ ಪ್ಲೇಸಿಗೆ ಹೊರಟೆ. ಅಲ್ಲಿಂದ ಕ್ಲೈಂಟ್ ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ಮೆಕ್ಯಾನಿಕ್ ಕಾಲ್ ಮಾಡಿದ್ರು, ನಿಮ್ಮ ಕಾರಲ್ಲಿ ಕೆಲವೊಂದು ಪಾರ್ಟ್ಸು ಬೇಕಾಗಿದೆ, ಬಂದು ಒಂದು ಸತಿ ಚೆಕ್ ಮಾಡ್ಕೋಗಿ ಅಂತ. ಅಲ್ಲಿಂದ ಡೈರೆಕ್ಟು ಗ್ಯಾರೇಜ್ ಕಡೆ ಹೊರಟೆ. ಗ್ಯಾರೇಜಲ್ಲಿ ನೋಡಿದ್ರೆ ನನ್ನ ಕಾರ್ ಬಾಯಿ ತಿಕ್ಕೊಂಡು ನಿಂತಿತ್ತು. ಅಲ್ಲಿ ಪಕ್ಕದಲ್ಲಿ ಒಂದು ನಾಯಿ ಮರಿ ಇತ್ತು, ಅದು ನೋಡಾಗೆ ಹಲೋ ಹೇಳಿಬಿಟ್ಟು ಮುಂದೆ ಮತ್ತೆ ಕ್ಲೈಂಟ್ ಪ್ಲೇಸಿಗೆ ಹೊರಟೆ. ಕ್ಲೈಂಟ್ ಪ್ಲೇಸಿಗೆ ಹೋಗುವಾಗ ಗಾಡಿ ಯಾಕೋ ಸೌಂಡ್ ಮಾಡ್ತಾಯಿತ್ತು, ಏನು ಬೈತಾಯಿತ್ತೋ ಏನೋ ಗೊತ್ತಿಲ್ಲ, ಸರ್ವಿಸ್ ಸರಿಯಾಗಿಲ್ಲ ಅಂತ ಕೀ ಅಂತ ಸೌಂಡ್ ಮಾಡ್ತಾಯಿತ್ತು. ಅಲ್ಲಿಂದ ಸೀದಾ ಶೋರೂಮ್ ಕಡೆ ಹಾಗೆ ಹೊರಟೆ. ಹೋಗ್ತಾ ದಾರಿಲಿ ಮಾಲಾ ಫಿಶನ್ ನೋಡ್ಕೊಂಡು ಹಾಗೆ ಶೋರೂಮ್ಗೆ ಹೋಗಿ ಎಂಟ್ರಿ ಕೊಟ್ಟಿದ ತಕ್ಷಣ ಒಳ್ಳೆ ಫೆಸ್ಟಿವಲ್ ವೈಬ್ ಇತ್ತು. ಏನು ಅಂತ ನೋಡಿದ್ರೆ ಏನೋ ಇಂಜಿನ್ ಎಲ್ಲಿ ಚೆಕಪ್ ಅಂತೆ ಸುಜುಕಿ ಅವ್ರದ್ದು. ಸರ್ವಿಸ್ ಸರಿಯಾಗಿಲ್ಲ ಅಣ್ಣ ಅಂದ ತಕ್ಷಣ ಪಟ ಅಂತ ಬಂದು ಬಿಚ್ಚಿ ನೋಡಿ ಬ್ರೇಕ್ ಪ್ಯಾಡ್ ಸೌಂಡ್ ಬರ್ತಾಯಿತ್ತು. ಅದನ್ನು ನೋಡಿಕೊಂಡು ಅಲ್ಲಿಂದ ಹೊರಟೆ ರಿಟರ್ನ್ ಕ್ಲೈಂಟ್ ಪ್ಲೇಸ್ಗೆ. ಅಲ್ಲಿಂದ ನಮ್ಮ ಕ್ಲೈಂಟು ಅವ್ರ ಕಾರಲ್ಲಿ ಟೀ ಕುಡಿಯೋಕೆ ಕರ್ಕೋದ್ರು. ಅವ್ರ ಹತ್ರ ಮೀಟಿಂಗ್ ಮುಗಿಸಿ ಬರ್ತಾ ಒಂದು 5 kg ಈರುಳ್ಳಿ ತೊಗೊಂಡು ಮನೆ ಕಡೆಗೆ ಹೊರಟೆ. ಮನೆ ಬಂದು ತಲುಪೋ ಅಷ್ಟರಲ್ಲಿ ಕತ್ಲಾಗಿ ಹೋಗಿತ್ತು. ಏನಪ್ಪ ಹೋಗ್ಲಾ ಬೇಡವಾ ಅಂತ ಜಿಮ್ ಕಡೆಗೆ ಹಾಗೆ ಮನಸ್ಸು ಮಾಡಿ ಹೊರಟೆ. ಜಿಮ್ ಒಳಗಡೆ ಹೋಗಿ ನೋಡ್ತೀನಿ ಫುಲ್ಲು ಖಾಲಿ ಅಂದ್ಕೊಂಡೆ. ನೋಡಿದ್ರೆ ವರ್ಕೌಟ್ ಮಾಡೋಕ್ಕೆ ಪ್ಲೇಸ್ ಇರಲಿಲ್ಲ. ಹಾಗೆ ಒಂದು ಎಕ್ಸರ್ಸೈಸ್ ಕೊಟ್ಕೊಂಡು ಮಿರರ್ ನೋಡಿಕೊಂಡು ಹಾಗೆ ಒಂಚೂರು ಫುಲ್ ಅವ್ರು ಬಿಚ್ಚಿ ಬಾಡಿ ಹಾಗೆ ಹೀಗೆ ಮಾಡ್ಕೊಂಡು ಇರೋ 1/4 kg ಬಾಡಿನ ಶೋ ಅಪ್ ಕೊಟ್ಟೆ. ಇವತ್ತು ಮಾಡಿದ ವರ್ಕೌಟು ಲ್ಯಾಟ್ಸ್ಗೆ, ಬಟ್ ಬೈಸಿಪ್ಸ್ ಪೋಸ್ ಕೊಟ್ಕೊಂಡು ಅಲ್ಲಿಂದ ಕೆರೆಯಲ್ಲಿ ಮೀನು ಹಿಡ್ದಂಗೆ ನನ್ನ ಚಪ್ಪಲಿ ಹುಡ್ಕೊಂಡು ಮನೆ ಕಡೆ ಮನೆಗೆ ಬರೋ ದಾರಿಲಿ ಜೈ ಆಂಜನೇಯ ಅಂದ್ಕೊಂಡು ಸೀದಾ ಮನೆಗೆ ಬಂದು ನನ್ನ ವೈಫಿಗೆ ಕಾಲ್ ಮಾಡಿಕೊಂಡು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಬ್ಯಾಚುಲರ್ ಅಡುಗೆ ಕೇಳಬೇಕಾ, ಅದಿಡ್ಡಿ ತರಕಾರಿ ಹಚ್ಕೊಂಡು ಚಡಾಪಟ ಅಂತ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಂಡು ಟಿ ವಿ ನೋಡೋಕ್ಕೆ ಈಗ ಫ್ರೀ ಆದೆ. ಇದು ಇವತ್ತಿನ ದಿನ ಆಗಿತ್ತು.